ನಮಸ್ಕಾರ. ನನ್ನ ಹೆಸರು ಮಾದಪ್ಪ ಡಿ.ಎಸ್. KHPS ಬೋರ್ಗಲ್ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳ ಈ ಒಂದು ತರಗತಿಯಲ್ಲಿ 7ನೇ ತರಗತಿಯ ಭಾಗ 2 ಅಧ್ಯಾಯ 16 ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾಮಾನ್ಯ ಶಕ 1857-58ರ ಪಾಠವನ್ನ ನಾವು ಸವಿಸ್ತಾರವಾಗಿ ನೋಡೋಣ. ಈ ಪಾಠದಲ್ಲಿ ಬರುವಂತಹ ಪ್ರಮುಖ ಅಂಶಗಳು: ಪೀಠಿಕೆ, 1857ರ ದಂಗೆಗೆ ಕಾರಣಗಳು, ರಾಜಕೀಯ ಕಾರಣ, ಆಡಳಿತಾತ್ಮಕ ಕಾರಣ, ಆರ್ಥಿಕ ಕಾರಣ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ, ಸೈನಿಕ ಕಾರಣ, ತಕ್ಷಣದ ಕಾರಣ, ದಂಗೆಯ ಗತಿ, ಫಲಿತಾಂಶಗಳು. ಪೀಠಿಕೆ ಭಾಗದಲ್ಲಿ ಬ್ರಿಟಿಷ್ ಇತಿಹಾಸಕಾರರೊಬ್ಬರು ಹೇಳ್ತಾರೆ 1857ರ ದಂಗೆಯನ್ನ ಸಿಪಾಯಿ ದಂಗೆ ಅಂತ ಕರೀತಾರೆ. ಆದ್ರೆ ಭಾರತದ ರಾಷ್ಟ್ರೀಯ ಇತಿಹಾಸಕಾರರು ಏನಂತ ಕರೀತಾರೆ ಅಂದ್ರೆ ಇದೊಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಅಂದ್ರೆ 1857ರ ಒಂದು ಅವಧಿಯನ್ನ, ಈ ಭಾರತೀಯರ ಹೋರಾಟವನ್ನ ಸಿಪಾಯಿಗಳ ದಂಗೆ ಅಂತ ಬ್ರಿಟಿಷ್ ಇತಿಹಾಸಕಾರರು ಕರೆದ್ರೆ, ನಮ್ಮ ಭಾರತೀಯರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಅದರಲ್ಲೂ ಕೂಡ ಏನು ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ಪ್ರಥಮ ಯುದ್ಧ ಅಂತ ಕರೀತಾರೆ. ಈ ದಂಗೆಗೆ ಏನೆಲ್ಲ ಕಾರಣಗಳಿವೆ? ರಾಜಕೀಯ ಕಾರಣ, ಆಡಳಿತಾತ್ಮಕ ಕಾರಣ, ಸೈನಿಕ ಕಾರಣ, ತಕ್ಷಣದ ಕಾರಣ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಹಾಗೂ ಆರ್ಥಿಕ ಕಾರಣ. ಒಂದೊಂದಾಗಿ ತಿಳಿದುಕೊಳ್ಳೋಣ. ರಾಜಕೀಯ ಕಾರಣದಲ್ಲಿ ಏನು ಈ ಲಾರ್ಡ್ ವೆಲ್ಲೆಸ್ಲಿ ಹಾಗೂ ಡಾಲ್ಹೌಸಿ ತಂದಂತಹ ಏನು ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ, ಇವೆರಡು ಕುಟಿಲ ನೀತಿಗಳನ್ನ ಭಾರತೀಯರ ಮೇಲೆ ಹೇರ್ತಾರೆ. ಅಂದ್ರೆ ಇವ್ರ ಪ್ರಕಾರ ಈ ಸಹಾಯಕ ಸೈನ್ಯ ಪದ್ಧತಿ ಪ್ರಕಾರ ದೇಶೀಯ ಮಹಾರಾಜರು ತಮ್ಮ ನೆರೆಹೊರೆಯ ಶತ್ರುಗಳಿಂದ ಬ್ರಿಟಿಷರ ಸೈನ್ಯವನ್ನ ಬಳಸ್ಕೋಬಹುದು. ಇದರ ವೆಚ್ಚವನ್ನ ದೇಶೀಯ ರಾಜರೇ ಕೊಡ್ಬೇಕಾಗತ್ತೆ, ಇಲ್ಲ ಭೂಭಾಗ ಕೊಡ್ಬೇಕಾಗತ್ತೆ. ಅಂದ್ರೆ ಒಟ್ಟಾಗಿ ಭಾರತೀಯ ಸಂಪತ್ತು ಬ್ರಿಟಿಷರ ಪಾಲಾಗ್ಬೇಕು. ಡಾಲ್ಹೌಸಿ ಕೂಡ ದತ್ತು ಮಕ್ಕಳಿಗೆ ಉತ್ತರಾಧಿಕಾರಿಗಳಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ, ದೇಶೀಯ ಮಹಾರಾಜರಿಗೆ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಆ ಸಂಪತ್ತೆಲ್ಲ ಬ್ರಿಟಿಷರಿಗೆ ಹೋಗ್ಬೇಕು. ಇವೆರಡು ನೀತಿಯ ಪ್ರಮುಖ ಉದ್ದೇಶ ಆಗಿರುತ್ತೆ. ಇದರಿಂದ ಎಷ್ಟೋ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ಪಡೆದುಕೊಂಡು ದಂಗೆಗೆ ಧುಮುಕ್ತಾರೆ. ಸೊ ಅದರಲ್ಲಿ ಸತಾರ, ಜೈಪುರ, ಸಂಬಲ್ಪುರ್, ಉದಯಪುರ್, ಝಾನ್ಸಿ, ಔಧ್ ಈ ಪ್ರದೇಶಗಳು ಡಾಲ್ಹೌಸಿಯಿಂದ ಆಕರ್ಷಿಸಲ್ಪಡ್ತವೆ. ಆಡಳಿತಾತ್ಮಕ ಕಾರಣ. ಈ ಆಡಳಿತಾತ್ಮಕ ಕಾರಣದಲ್ಲಿ ಹಲವಾರು ಹುದ್ದೆಗಳನ್ನ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಬ್ರಿಟಿಷ್ ಅವರಿಗೆ ಕೊಡ್ತಾರೆ. ಕಡಿಮೆ ದರ್ಜೆಯ ಹುದ್ದೆಗಳನ್ನ ಭಾರತೀಯರಿಗೆ ಕೊಡ್ತಾರೆ. ಅಂದ್ರೆ ಸಾಮಾಜಿಕ ಶ್ರೇಣಿಯನ್ನ ನಾವು ಇಲ್ಲಿ ನೋಡ್ಬೋದು, ಯಾವ ರೀತಿ ಮಾಡ್ತಾ ಇದ್ರು. ಈ ಮಧ್ಯವರ್ತಿಗಳ ಪಾತ್ರವನ್ನ ನೋಡ್ತೀವಿ. ಜೊತೆಗೆ ಇಲ್ಲಿ ಪರ್ಷಿಯಾದ ಭಾಷೆನ ಬಿಟ್ಟು ಇಂಗ್ಲಿಷ್ ಭಾಷೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ನಂತರ ಆರ್ಥಿಕ ಕಾರಣ. ಆರ್ಥಿಕ ಕಾರಣದಲ್ಲಿ ನಮ್ಮ ಭಾರತ ದೇಶ ಗುಡಿ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿದೆ. ಅಂದ್ರೆ ಉಪ್ಪಿ ತಯಾರಿಕೆ, ಕುಂಬಾರಿಕೆ, ನೂಲನ್ನ ಹೆಣೆಯುವುದು, ಈ ರೀತಿ ಗೃಹ ಕೈಗಾರಿಕೆಗಳನ್ನಾಗಿ ಮಾಡ್ಕೊಂಡಿರ್ತಾರೆ. ಆದ್ರೆ ಬ್ರಿಟಿಷರು ಇದನ್ನೆಲ್ಲ ನಾಶ ಮಾಡ್ತಾರೆ. ಜೊತೆಗೆ ಭಾರತೀಯರ ಏನು ಜಮೀನ್ದಾರಿ ಪದ್ಧತಿಯಿಂದ ರೈತರನ್ನ ಶೋಷಣೆ ಮಾಡ್ತಾರೆ. ಭೂ ಕಂದಾಯ ಪದ್ಧತಿ ತಗೊಂಡ್ ಬರ್ತಾರೆ. ಹಾಗೂ ಇದರ ಜೊತೆಗೆ ಬರಗಾಲ ಸಂಭವಿಸುತ್ತೆ. ನಮ್ಮ ರೈತರನ್ನ ವಾಣಿಜ್ಯ ಬೆಳೆಗಳನ್ನ ಬೆಳೀರಿ ಅಂತ ಫೋರ್ಸ್ ಮಾಡಿ ಆಹಾರ ಬೆಳೆಗಳಿಗೆ ಅಭಾವ ಉಂಟಾಗಿ ಬರಗಾಲ ಬಂದು ಎಷ್ಟೋ ಜನರು ಸತ್ತೋಗ್ತಾರೆ. ಸೊ ಇದರಿಂದ ಜನರು ದಂಗೆ ಏಳ್ತಾರೆ. ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿ ಹಿಂದೆ ಸಂಪ್ರದಾಯವಾದಿಗಳು ಪಾಲಿಸ್ಕೊಂಡು ಬಂದಿದ್ದು, ಆದ್ರೂ ಗಂಡಿಗೆ ಗುರಿಯಾಗ್ತಾರೆ ಬ್ರಿಟಿಷರು. ಹೆಚ್ಚಿನದಾಗಿ ಈ ಬ್ರಿಟಿಷ್ ಏನ್ ಹೇಳ್ತಾರೆ ಅಂದ್ರೆ ಬಿಳಿಯರ ಮೇಲಿನ ಹೊರೆ ಅನ್ನೋದನ್ನ ಒಂದು ಸಿದ್ಧಾಂತ ತಗೊಂಡ್ ಬರ್ತಾರೆ. ಇದು ರೂಢಿಯ ಚಕ್ರಿಯಿಂದ ನಾವು ತಗೊಂಡ್ ಬರ್ತಾರೆ. ಅಂದ್ರೆ ಭಾರತೀಯರು ಕರಿಯರು, ಅವ್ರನ್ನ ನಾವು
ಸುಸಂಸ್ಕೃತನಾಗಿ ಮಾಡೋ ಉದ್ದೇಶ ನಮ್ಮದು. ಅವರು ನಮ್ಮ ಮೇಲೆ ಇದೆ ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಈ ಸಾಮಾಜಿಕ ಧಾರ್ಮಿಕ ಕಾರಣದಲ್ಲಿ ನಮ್ಮ ಭಾರತೀಯರನ್ನ ಅನಾಗರಿಕರು ಅಂತ ನೋಡ್ತಾರೆ. ಒಳ್ಳೆಯ ಪ್ರದೇಶಗಳಿಗೆ, ಕ್ಲಬ್‌ಗಳಿಗೆ ಭಾರತೀಯರನ್ನ ಒಳಗಡೆ ಸೇರಿಸಲ್ಲ. ಅನಾಗರಿಕರು ಅಂತ ನಾಮಫಲಕವನ್ನ ಬರೀತಾರೆ. ಜೊತೆಗೆ ಕ್ರೈಸ್ತರ ಪ್ರಚಾರ ಕೂಡ ಸಮಾಜದಲ್ಲಿ ಬ್ರಿಟಿಷರ ವಿರುದ್ಧ ಆಂದೋಲನ ರೂಪುಗೊಳ್ಳಲು ಕಾರಣವಾಗುತ್ತೆ. ಜೊತೆಗೆ ಹಿಂದೂಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಮಾಡುತ್ತಿರುವ ಹಸ್ತಕ್ಷೇಪ ಎಂದು ಭಾವಿಸುವ ಅಷ್ಟೇ ಅಲ್ಲದೆ ಹೊಸ ರೈಲು ಮಾರ್ಗ, ಹೆಲಿಕಾಪ್ಟರ್‌ಗಳ ನಿರ್ಮಾಣ ಬ್ರಿಟಿಷರ ಅನುಮಾನದಿಂದ ನೋಡುವಂತಾಗುತ್ತೆ ಭಾರತೀಯರು. ಸೈನಿಕರ ಕಾರಣ. ಈ ಸೈನಿಕ ಕಾರಣದಲ್ಲಿ ಏನಾಗಿ ಈ ನಮ್ಮ ಭಾರತೀಯ ಸೈನಿಕರನ್ನ ದೂರ ಪ್ರದೇಶಕ್ಕೆ ಕಳಿಸೋದು ಹಾಗೂ ಅವರಿಗೆ ಹೆಚ್ಚಿನ ವೇತನ ಕೊಡದೇ ಇರುವಂತದ್ದು, ಈ ಬ್ರಿಟಿಷ್ ಸೈನಿಕರಿಗೆ ಹೆಚ್ಚು ವೇತನ ಕೊಟ್ಟು ಸುರಕ್ಷಿತವಾದ ಸ್ಥಳದಲ್ಲಿ ಕೆಲಸ ಮಾಡೋದು, ಈ ರೀತಿ ಎಲ್ಲ ತಾರತಮ್ಯವನ್ನ ಮಾಡ್ತಾ ಇರ್ತಾರೆ. ಈ ಸಾಮಾನ್ಯ ಸೇವಾ ಕಾಯ್ದೆಯನ್ನ ತಂದಿದ್ದು ನಮ್ಮ ಭಾರತೀಯ ಸೈನಿಕರು ದಂಗೆ ಏಳೋದಕ್ಕೆ ಪ್ರಮುಖ ಕಾರಣರು. ಅಂದ್ರೆ ಸಾಮಾನ್ಯ ಸೇನಾ ಕಾಯ್ದೆ ಅಂದ್ರೆ ಬ್ರಿಟಿಷ್ ಎಲ್ಲಿ ಹೋಗುವಂತಾರೆ ಅಲ್ಲಿ ಹೋಗ್ಬೇಕಿತ್ತು ನಮ್ಮ ಭಾರತೀಯರು ಕಡಿಮೆ ವೇತನಕ್ಕೆ. ಇದರ ತಕ್ಷಣದ ಕಾರಣ ಏನು? ಬ್ರಿಟಿಷರು ಒಂದು ಬಂದೂಕನ್ನು ಪರಿಚಯಿಸ್ತಾರೆ, ಎನ್ಫೀಲ್ಡ್ ರೈಫಲ್ ಅಂತ. ಅದು ಹೇಗಿತ್ತು ಅಂತ ಹೇಳಿದ್ರೆ ಅದನ್ನ ಕಚ್ಚಿ ಬಳಸ್ಬೇಕಿತ್ತು ಅದನ್ನ. ಅದು ಕೊಬ್ಬಿನಾಂಶ ಇರುತ್ತೆ, ಹಲ್ಲಿನಿಂದ ಕಚ್ಚಿ ಕೊಬ್ಬನ್ನ ತೆಗಿಬೇಕು. ಅದರಲ್ಲಿ ಹಂದಿ ಹಾಗೂ ಗೋವಿನ ಹುಬ್ಬಿರುತ್ತೆ. ಹಂದಿ ಏನು ಮುಸ್ಲಿಮರ ಅಪವಿತ್ರವಾದ ಪ್ರಾಣಿಯಾಗಿರುತ್ತೆ. ಗೋವು ಹಿಂದೂಗಳ ಪವಿತ್ರ ಸ್ಥಾನದಲ್ಲಿದ್ರು ಕೂಡ ಇದರಿಂದ ಮುಸ್ಲಿಂ ಹಾಗೂ ಹಿಂದೂ ಸೈನಿಕರಿಗೆ ಅಸಮಾಧಾನ ಉಂಟಾಗಿ ಇದರಿಂದ ದಂಗೆ ಏಳಕ್ಕೆ ಪ್ರೇರಿತರಾಗ್ತಾರೆ. ಇಲ್ಲಿ ದಂಗೆಯ ಗತಿಯಲ್ಲಿ ಈ ಮಂಗಲ್ ಪಾಂಡೆ ಒಬ್ಬ ಸೈನಿಕ ಮೀರತ್ನಲ್ಲಿ ದಂಗೆ ಏಳುತ್ತಾನೆ. ಅದರಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಕೊಲ್ತಾನೆ. ಇದರಿಂದ ಎಷ್ಟೋ ಸೈನಿಕರು ಬ್ರಿಟಿಷರ ಕಂಟ್ನಲ್ಲಿ ಕೊಲ್ತಾರೆ. ಈ ದಂಗೆ ತುಂಬಾ ಎಲ್ಲ ಕಡೆ ಹಬ್ಬಕ್ಕೆ ಪ್ರಾರಂಭ ಆಗುತ್ತೆ. ಅದೆಲ್ಲೆಲ್ಲಿ ಹಬ್ಬು ಈ ದಂಗೆ ಅಂತ ಹೇಳಿದ್ರೆ ದಿಲ್ಲಿಯಲ್ಲಿ ಸೇನಾಪತಿ ಭುಕ್ತಾನ್ ನೋಡಿ ಇದಿದೆಯಲ್ಲ, ಈ ಮ್ಯಾಪ್ ಅಲ್ಲಿ ಇರುವಂತದ್ದು ಇಲ್ಲೆಲ್ಲ ದಂಗೆಗಳು ಹರಡುತ್ತೆ. 1857 ದಂಗೆ ನಮ್ಮ ಭಾರತ ದೇಶದಲ್ಲಿ. ಅಂದ್ರೆ ದಿಲ್ಲಿಯಲ್ಲಿ ಈ ಸೇನಾಪತಿ ಭುಕ್ತಾನ್, ಕಾನ್ಪುರದಲ್ಲಿ ನಾನಾ ಸಾಹೇಬ್ ಟೋಪಿ, ಲಕ್ನೋದಲ್ಲಿ ಬೇಗ್ ಹಜರತ್ ಮಹಲ್, ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ, ಬಿಹಾರದಲ್ಲಿ ಕುವರ್ ಸಿಂಗ್ ನೇತೃತ್ವದಲ್ಲಿ ದಂಗೆ ಬರುತ್ತೆ. ನಂತರ ಬ್ರಿಟಿಷರು ದಂಗೆನ ಒಂದೊಂದಾಗಿ ದಮನ ಮಾಡ್ತಾರೆ. ಜೊತೆಗೆ ಉತ್ತರ ಭಾರತ ಕಡೆ ದಕ್ಷಿಣ ಭಾರತ ಕೂಡ ಬರುತ್ತೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ, ಗೋವಾ, ಪಾಂಡಿಚೇರಿ ನುಗ್ಗುತ್ತೆ. ಇದ್ರ ಜೊತೆಗೆ ಸ್ಥಳೀಯವಾಗಿ ಕರ್ನಾಟಕದಲ್ಲಿ ಮುಂಡರಗಿ ಭೀಮರಾವ್, ಹಣಗಲ್ ಜನಾಂಗದವರು, ಸುರಪುರದ ವೆಂಕಟಪ್ಪ ನಾಯಕ, ನರಗುಂದದ ಬಾಬಾ ಸಾಹೇಬ್ ಎಲ್ಲ ಕೂಡ ದಂಗೆಯನ್ನ ಹೇಳ್ತಾರೆ. ಅಂದ್ರೆ ಉತ್ತರ ದಕ್ಷಿಣ ಭಾರತ ಎಲ್ಲೆಡೆ ಕೂಡ ಬಂಡಾಯ ವ್ಯಾಪಕವಾಗಿ ನಡೆಯುತ್ತೆ. ಅದು ಬ್ರಿಟಿಷರು ಇದನ್ನ ದಮನ ಮಾಡ್ತಾರೆ. ಹಾಗಾದ್ರೆ ಫಲಿತಾಂಶಗಳೇನಾಯ್ತು? ಈಸ್ಟ್ ಇಂಡಿಯಾ ಕಂಪನಿ ಕೊನೆಗೊಳ್ಳುತ್ತೆ. ಪ್ರಮುಖ ಅಧಿಕಾರವನ್ನ ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ವಹಿಸ್ಕೊತಾಳೆ. ಜೊತೆಗೆ ಅವಳು ಹೇಳ್ತಾಳೆ ಭಾರತೀಯ ಸಂಪ್ರದಾಯಗಳನ್ನು ನಾವು ಗೌರವಿಸಬೇಕು ಅಂತ ಹೇಳ್ತಾರೆ. ಇದು ಮುಂದಿನ ರಾಷ್ಟ್ರೀಯ ಚಳವಳಿಗೆ ನಾಂದಿ ಆಗುತ್ತೆ. ಸೊ ಈ ರೀತಿ 1857ರ ಹೋರಾಟ ಭಾರತದ ಇತಿಹಾಸದಲ್ಲಿ ಹೊಸ ರಾಜಕೀಯ ಪ್ರಜ್ಞೆಯನ್ನು ಸೃಷ್ಟಿಸುತ್ತೆ. ಇದರ ಫಲವಾಗಿ ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟಗಳು ವಿವಿಧ ರೂಪಗಳಲ್ಲಿ ಹುಟ್ಟಿ ಬೆಳುತ್ತೆ. ಈ ಹೋರಾಟಗಳಲ್ಲಿ ಭಾಗವಹಿಸಿ ಹುತಾತ್ಮರಾದವರು ಬಹುಬೇಗ ದೇಶದಲ್ಲಿ ಮನೆಮಾತರಾಗ್ತಾರೆ. ತ್ಯಾಗ ಬಲಿದಾನಗಳನ್ನು ನಾವು ನಿರಂತರವಾಗಿ ಸ್ಮರಿಸಿಕೊಳ್ಬೇಕಾಗುತ್ತೆ. ಧನ್ಯವಾದಗಳು.